ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆಯ ಚರ್ಚೆ ಜೋರಾಗಿರುವಾಗಲೇ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ನೀಡಿರುವ ಒಂದು ಹೇಳಿಕೆ ಈಗ ಭಾರಿ ವೈರಲ್ ಆಗ್ತಾ ಇದೆ. ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಟಿಲು ಏರಿರೋ ಈ ಯುವ ಶಾಸಕ ಇನ್ನು 2 ತಿಂಗಳಲ್ಲಿ ನಾನು ಪವರ್ಫುಲ್ ಆಗಿ ಬರ್ತೀನಿ ಅಂತ ಹೇಳುವ ಮೂಲಕ ತಮಗೆ ಸಚಿವ ಸ್ಥಾನ ಸಿಗೋದು ಪಕ್ಕಾ ಅನ್ನೋ ಸುಳಿವು ನೀಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ನಾಯಕರನ್ನ ಕೋತಿಗಳಿಗೆ ಹೋಲಿಸಿರುವ ಪ್ರದೀಪ್ ಈಶ್ವರ್ ಕ್ಷೇತ್ರದ ಜನರಿಗೆ ಭರ್ಜರಿ ಭರವಸೆಗಳನ್ನ ನೀಡಿದ್ದಾರೆ. ಅಸಲಿಗೆ ಪ್ರದೀಪ್ ಈಶ್ವರ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದದ್ದು ಏನು ನೋಡೋಣ ಬನ್ನಿ. ಸದ್ಯ ಚಿಕ್ಕಬಳ್ಳಾಪುರದ ಪೇರೆಸಾಂದ್ರದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಫುಲ್ ಜೋಶ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ನನಗೆ 2 ತಿಂಗಳು ಟೈಮ್ ಕೊಡಿ, ನಾನು ಪವರ್ಫುಲ್ ಆಗಿ ಬರ್ತೀನಿ ಅಂತ ಹೇಳೋ ಮೂಲಕ ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ಹೊರಹಾಕಿದ್ದಾರೆ. ನಾನು ಅಂದುಕೊಂಡ್ರೆ ಅದು ಆಗಲೇಬೇಕು, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಮತದಾರರಿಗೆ ವಿಶ್ವಾಸ ತುಂಬಿರೋ ಪ್ರದೀಪ್ ಸಂಪುಟ ಸೇರೋದು ಗ್ಯಾರಂಟಿ ಅನ್ನೋ ಮಟ್ಟಕ್ಕೆ ಮಾತಾಡಿದ್ದಾರೆ. ಇದು ಈಗ ಕೈಪಾಳ್ಯದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆಯೂ ದೊಡ್ಡ ಲಿಸ್ಟ್ ನೀಡಿರೋ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ಸುಧಾಕರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ನಾನು ಪವರ್ಫುಲ್ ಆಗಿ ಬಂದ ಮೇಲೆ ಕ್ಷೇತ್ರದಲ್ಲಿ 15,000 ಸೈಟ್ ಕೊಡ್ತೀನಿ, ಅದು ಈ ಹಿಂದೆ ಕೊಟ್ಟ ಹಾಗಲ್ಲ, ನಿಮ್ಮ ಕಾಲಿಗೆ ಬಿದ್ದು ಅರಿಶಿನ ಕೊಟ್ಟು ಸೈಟ್ ನೀಡ್ತೀನಿ ಅಂತ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ 10 ವರ್ಷಗಳಲ್ಲಿ ಪೆರೇಸಂದ್ರವನ್ನು ತಾಲೂಕಾ ಮಾಡೋದು ಮತ್ತು 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ರೈಲ್ ತರೋದು ನನ್ನ ಗುರಿ ಅಂತ ಭರ್ಜರಿ ಭರವಸೆ ನೀಡಿದ್ದಾರೆ. ಇನ್ನು ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಪ್ರದೀಪ್ ಈಶ್ವರ್ ತಮ್ಮದೇ ಶೈಲಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಾಪ್ ಸಿಂಹ ಹಾಗೂ ಯತ್ನಾಳ್ ಹೆಸರು ಹೇಳದೆ ಮೈಸೂರು ಬಿಜೆಪಿಯಿಂದ ಆವಾಗ ಕೋತಿಗಳು ಮಾತಾಡ್ತವೆ, ಮಾತೆತ್ತಿದ್ರೆ ಮುಸ್ಲಿಮರನ್ನ ಬೈತಾರೆ, ಸಮಾಜವನ್ನ ಡಿವೈಡ್ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಅಭಿವೃದ್ಧಿಯ ಬಗ್ಗೆ ಮಾತಾಡೋದು ಬಿಟ್ಟು ಬರೀ ಜೆಸಿಬಿ ಅಂತ ಹಾರಾಡೋ ಈ ಬಿಜೆಪಿ ಕಳ್ಳರು ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ಅವರ ಈ ಪವರ್ಫುಲ್ ಸ್ಟೇಟ್ಮೆಂಟ್ ಈಗ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಮೊದಲು ಬಾರಿ ಶಾಸಕರಾದರೂ ಹೈಕಮಾಂಡ್ ಮಟ್ಟದಲ್ಲಿ ಪ್ರದೀಪ್ ಇಷ್ಟೊಂದು ಪ್ರಭಾವ ಹೊಂದಿದ್ದಾರಾ ಅಥವಾ ಕೇವಲ ಕಾರ್ಯಕರ್ತರನ್ನ ಹುರಿದುಂಬಿಸಲು ಈ ರೀತಿ ಹೇಳಿಕೆ ನೀಡಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಈ ಯುವ ಶಾಸಕನಿಗೆ ಸ್ಥಾನ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.